ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋ ಏಕಪ್ಪ ಮಾಡ್ತಾ ಇದ್ದೀನಿ ಅಂದರೆ ಇನ್ ಎ ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಸೊ ಯು ಶುಡ್ ಮೇಕ್ ಯುವರ್ ಮೈಂಡ್. ಚಾಯ್ಸ್ 1 ಕೊಟ್ಟು ಕಾಲೇಜ್ಗೆ ಅಡ್ಮಿಟ್ ಆಗೋದಾ, ಚಾಯ್ಸ್ 2 ಕೊಟ್ಟು ಅಪ್ಗ್ರೇಡೇಷನ್ ಕಾಯೋದಾ, ಇಲ್ಲ ಚಾಯ್ಸ್ 3 ಕೊಟ್ಟು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಬಿಟ್ಟರೆ ಕೆ ಇ ಅವರು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಾ, ಹೊಸ ಸೀಟ್ಗೋಸ್ಕರ ಕಾಯೋದಾ ಅಂತ, ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋದಾ. ಏಕೆಂದರೆ ಒಂದಷ್ಟು ಹುಡುಗರು ಒಂದಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ. ಚಾಯ್ಸ್ 2 ಕೊಡ್ಲಾ, ಚಾಯ್ಸ್ 3 ಕೊಡ್ಲಾ. ಯಾಕೆ ಅಂದರೆ ನಿಮ್ಗೆ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ಅದಕ್ಕಿಂತ ಲೋಯರ್ ಪ್ರಯಾರಿಟಿಯಲ್ಲಿರೋ ಕಾಲೇಜ್ ಬೇಕು ಅಂತ ಇದ್ದಾರೆ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಪ್ರಯಾರಿಟಿ ಪ್ರಕಾರ, ಹೈಯರ್ ಪ್ರಯಾರಿಟಿ ಫಾಲೋಡ್ ಬೈ ಲೋಯರ್ ಪ್ರಯಾರಿಟೀಸ್. ಬಟ್ ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಬಟ್ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಈಗ ಯಾವಾಗಲೂ ಮನುಷ್ಯ ಹಾಗೆ ಕೈಯಲ್ಲಿರೋ ಸೀಟ್ ಬಿಟ್ಟು ಉಳಿದಿರೋ ಸೀಟ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಚಾಯ್ಸ್ 3 ಇಸ್ ವೆರಿ ರಿಸ್ಕಿ ಅಂತ, ಚಾಯ್ಸ್ 2 ಈಸ್ ವೆರಿ ಸೇಫ್. ನಿಮ್ಗೆ ಏನಾದರೂ ಇಫ್ ಯು ಆರ್ ವೆರಿ ಹ್ಯಾಪಿ ವಿತ್ ದ ಸೀಟ್, ಇದಕ್ಕಿಂತ ಬೆಟರ್ ಸೀಟ್ ನಿಮ್ಗೆ ಸಿಗೋದಿಲ್ಲ ಅಂತ ಏನಾದರೂ ಅನ್ಸಿದ್ರೆ ಖಂಡಿತ ಚಾಯ್ಸ್ 1 ಕೊಟ್ಟು ಕಾಲೇಜ್ಗೆ ಅಡ್ಮಿಟ್ ಆಗೋದು ವಾಸಿ. ಯಾಕೆಂದರೆ ನಿಮಗೂ ಗೊತ್ತು ತುಂಬ ಕನ್ಸ್ಟ್ರೆಂಟ್ಸ್ ಇದೆ. ಒಂದಷ್ಟು ಕಾಲೇಜಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆದರೂ ಒಂದಷ್ಟು ಜನ ಸ್ಟೂಡೆಂಟ್ಸು ಟೆನ್ಷನ್ ಮಾಡ್ಕೋತಾರೆ, ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಸ್ಟೆಲಲ್ಲಿ ಸೀಟ್ ಇಲ್ಲ, ನಾನು ಅರ್ಜೆಂಟಾಗಿ ಹೋಗಬೇಕು, ಇಷ್ಟೊಂದು ದಿನ ಮತ್ತೆ ಕಾಯಬೇಕಾ ನಾನು, ಹಾಗೆ ಹೀಗೆ ಅಂತ. ಸೊ ಆ ಥರದವರೆಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗೋದು ವಾಸಿ. ಇನ್ನು ಚಾಯ್ಸ್ 2 ಕೊಟ್ಟು ವೆಯ್ಟ್ ಮಾಡೋರು, ಯು ಆರ್ ಹ್ಯಾಪಿ ವಿತ್ ದ ಸೀಟ್, ನೋಡೋಣ ಅಪ್ಗ್ರೇಡ್ ಆಗಬಹುದು. ಯಾಕೆ ಅಪ್ಗ್ರೇಡ್ ಆಗುತ್ತೆ? ಒಂದಷ್ಟು ಜನ ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಂದ ಹೊರಗಡೆ ಹೋಗ್ತಾರೆ. ಯಾರು ಅವರು ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್? ಕಾಮೆಡ್ ಕೇಳಿ ಆಲ್ರೆಡಿ ಅಡ್ಮಿಷನ್ ತಗೊಂಡಿರ್ತಾರೆ, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಳ್ತಾರೆ, ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಒಂದಷ್ಟು ಜನ ಮೆಡಿಕಲ್ ಸೀಟ್ಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೋ ಇಲ್ಲ ಅವ್ರಿಗೂ ಪ್ರೈವೇಟ್ ಕೋಟಾದಲ್ಲೋ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗ್ತಾರೆ. ಸೊ ಹಾಗೆ ನಿಮ್ಮ ಸೀಟು ಸಹ ಅಪ್ಗ್ರೇಡ್ ಆಗೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನಿಸಿರಬಹುದು. ಹಾಗಾಗಿ ನೀವು ಚಾಯ್ಸ್ 2 ಕೊಟ್ಟು ಇನ್ನೂ 10-15 ದಿನ ವೆಯ್ಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. 10-15 ದಿನ ಈಸ್ ವೆರಿ ನೆಗ್ಲಿಜಿಬಲ್ ಕಂಪೇರ್ ಟು ಯುವರ್ 4 years ಆಫ್ ಇಂಜಿನಿಯರಿಂಗ್ ಆರ್ 40 years ಆಫ್ ಯುವರ್ ಕೆರಿಯರ್. ತುಂಬ ಜನ ಕೇಳ್ತಿರೋ, ಸರ್ ಮತ್ತೆ ವೆಯ್ಟ್ ಮಾಡಬೇಕಾ? ವೆಯ್ಟ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆಯಾ? 4 years ನಿಮ್ದು ಇಂಜಿನಿಯರಿಂಗ್. ಸೊ ಒಂದು ಬೆಟರ್ ಕಾಲೇಜು, ಬೆಟರ್ ಸೀಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಯು ಫೀಲ್ ಹ್ಯಾಪಿ. ನೆಕ್ಸ್ಟ್ 40 years ನಿಮ್ಮ ಪ್ರೊಫೆಷನ್ನು. ಇದಕ್ಕೋಸ್ಕರ ನೀವು ಒಂದು 14 days ಕಾಯೋದಕ್ಕಾಗೋದಿಲ್ಲ ಅಂದರೆ ದ ಡಿಸಿಷನ್ ಈಸ್ ಲೆಫ್ಟ್ ಟು ಯು. ಸೊ ದಟ್ಸ್ ಅಬೌಟ್ ಚಾಯ್ಸ್ 2. ಇನ್ನೊಂದಷ್ಟು ಜನ ಯಾವುದೋ ಒಂದು 25th ಪ್ರಯಾರಿಟಿ ಸಿಕ್ಕಿದೆ ಸರ್, ನನಗೆ 35th ಪ್ರಯಾರಿಟಿ ಬೇಕಿತ್ತು. ಇದು ತುಂಬ ತಪ್ಪಲ್ವಾ? 35th ಪ್ರಯಾರಿಟಿ ಬೇಕಿತ್ತು ಅಂದರೆ ಇದನ್ನು 25th ಮೇಲೆ ಹಾಕೋಬೇಕಿತ್ತಲ್ವಾ? ತುಂಬ ದಿನ ಟೈಮ್ ಕೊಟ್ಟಿದ್ರೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಎಲ್ಲ. ಬಟ್ ಈಗ ನಿಮ್ಗೆ ಅನಿಸ್ತಾ ಇದೆ 25ಕ್ಕಿಂತ ಕೆಳಗಡೆ ಇರೋ ಕಾಲೇಜಸ್ ಬೇಕು ಅಂತ. ಬಟ್ ಕಟ್ ಆಫ್ ನೋಡಿ ಯಾವುದೋ ನಿರ್ಧಾರ ತಗೋಬೇಡಿ. ಐ ಡೋಂಟ್ ಸಜೆಸ್ಟ್ ಚಾಯ್ಸ್ 3 ಫಾರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಯಾರಿಗೂ ನಾನು ಚಾಯ್ಸ್ 3 ಕೊಡಿ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ಕೈಯಲ್ಲಿರೋ ಸೀಟ್ ಹೋಯ್ತು ಅಂದರೆ ನೆಕ್ಸ್ಟ್ ಎಂಥ ಸೀಟ್ ಸಿಗುತ್ತೆ, ಯಾವ ಸೀಟ್ ಸಿಗುತ್ತೆ ನಿಮ್ಗೆ ಗೊತ್ತಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜು ಯಾವ ಬ್ರಾಂಚ್ ಸಿಗುತ್ತೋ ನೀವು ಖಂಡಿತ ಹೋಗಿ ವಿತೌಟ್ ಎನಿ ಎಕ್ಸ್ಕ್ಯೂಸಸ್ ಅಡ್ಮಿಷನ್ ತಗೊಳ್ಳೇಬೇಕು. ಸೊ ಚಾಯ್ಸ್ 2 ಈಸ್ ಸೇಫ್ ಅಂತ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ. ಆದರೂ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಇನ್ನೊಂದಷ್ಟು ಮನವರಿಕೆ ಮಾಡ್ಕೊಳ್ಳಿಕ್ಕೆ. ಸೊ ಚಾಯ್ಸ್ 3 ಈಸ್ ವೆರಿ ರಿಸ್ಕಿ. ನಿಮ್ಮ ಕೈಯಲ್ಲಿ ಒಂದು ಕೋಳಿ ಇದೆ, ಆ ಕೋಳಿ ಬಿಟ್ಬಿಟ್ಟು ಇನ್ನೆರಡು ಹುಂಜ ಓಡಾಡ್ತಾ ಇದೆ ರೋಡಲ್ಲಿ, ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಪಡ್ತೀರಾ. ಅದು ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ನಿಮ್ಗೆ ಸಿಗ್ತಾ ಇದೆ ಅನಿಸುತ್ತೆ, ಇನ್ನೊಬ್ಬರು ಯಾರೋ ಬಂದು ಹಿಡ್ಕೊಂಡು ಹೊರಟೋಗಿರ್ತಾರೆ. ಸೊ ಹಾಗಾಗಿ ಚಾಯ್ಸ್ 2 ಈಸ್ ಸೇಫ್ ಅಂಡ್ ಸೇಫ್, ವೆರಿ ಸೇಫ್. ಸೊ ಲಾಸ್ಟ್ ಇಯರ್ ಎಷ್ಟು ಸೀಟ್ ಖಾಲಿ ಇತ್ತು ಅನ್ನೋದು ನೋಡಿದ್ರೆ ನಿಮ್ಗೆ ಈ ವರ್ಷ ಸ್ವಲ್ಪ ಐಡಿಯಾ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಲಾಸ್ಟ್ ಇಯರು ಟೋಟಲ್ ಸೀಟ್ಸ್ ಅವೈಲಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಾಸ್ 14,621. 14,621 ಸೀಟು ಅವೈಲಬಲ್ ಇತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಇದರಲ್ಲಿ ಹೈ ಕಟ್ ಆಫ್ ಕಾಲೇಜಸ್ ಇತ್ತು, ಲೋ ಕಟ್ ಆಫ್ ಕಾಲೇಜಸ್ ಇತ್ತು, ನಿಮ್ಗೆ ಇಷ್ಟ ಇರೋ ಕೋರ್ಸಸ್ಸು ಇತ್ತು, ಇಷ್ಟ ಇಲ್ಲದೆ ಇರೋ ಕೋರ್ಸಸ್ಸು ಇತ್ತು. ಇನ್ನೂ ಒಂದು ಖುಷಿ ಸಂಗತಿ ಏನು ಅಂದರೆ SNQ ಕೋಟಾದಲ್ಲೇ 587 ಸೀಟು ಉಳಿದಿತ್ತು. ಯಾಕೆಂದರೆ ಒಂದಷ್ಟು ಜನಕ್ಕೆ SNQ ಕೋಟಾ ಬೇಕು ಅಂದಿರ್ತೀರ. ಈಗ ಡಿಫ್ರೆಂಟ್ ಕ್ಯಾಟಗರೀಸ್ ನೋಡೋಣ ಯಾವ ಕ್ಯಾಟಗರಿಲಿ ಎಷ್ಟಿತ್ತು ಅಂತ. ಸೊ 1Gಯಲ್ಲಿ 236 ಸೀಟ್ ಇತ್ತು, 236 1G. 1Kಯಲ್ಲಿ 8 ಸೀಟು ಉಳಿದಿತ್ತು ಲಾಸ್ಟ್ ಇಯರು. 1 ರೂರಲಲ್ಲಿ 21 ಸೀಟು, 2AGಯಲ್ಲಿ 872 ಸೀಟು, 2AK 46 ಸೀಟು, 2AR 137 ಸೀಟು, 2BG 269 ಸೀಟು, 2BK 7 ಸೀಟು, 2BR 21 ಸೀಟು, 3AG 265 ಸೀಟು, 3AK 8 ಸೀಟು,
3AG 3A rural 33 seats, 3BG 305 seats, 3BK 20 seats, 3BR 48 seats, then most favorite ತುಂಬಾ ಜನ ಇರುವಂತ ಕ್ಯಾಟಗರಿ ಜನರಲ್ ಮೆರಿಟ್. GM ಅಲ್ಲಿ 10,270 ಸೀಟ್ ಇತ್ತು. ಈ ನಂಬರ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡಕ್ ಹೋಗ್ಬೇಡಿ, ಯಾಕೆಂದ್ರೆ ಲೋ ಕಟ್ ಆಫ್ ಕಾಲೇಜಸ್ ಅಲ್ಲಿ ಒಂದಷ್ಟು ಡಿಮಾಂಡ್ ಇಲ್ದಿರೋ ಬ್ರಾಂಚಸ್ ಸೀಟ್ಸ್ ತುಂಬಾ ಇರುತ್ತೆ. 10,270 ಜನರಲ್ ಮೆರಿಟ್ ಸೀಟ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಲಾಸ್ಟ್ ಇಯರ್ ಇತ್ತು. ಈ ವರ್ಷ ಏನ್ ಬೇಕಾದ್ರೂ ಆಗಬಹುದು. GM ಕನ್ನಡ ಮೀಡಿಯಂ 133 ಇತ್ತು, GM ರೂರಲ್ 397 ಸೀಟ್ ಇತ್ತು, SC ಜನರಲ್ 615, SCK 30, SC ರೂರಲ್ 64, ST ಜನರಲ್ 197, ST ಕನ್ನಡ 5, ST ರೂರಲ್ 27, SNQ 587, ಟೋಟಲ್ 14,621 ಸೀಟ್ ಇತ್ತು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದಮೇಲೆ ಈ ತರ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ಸೀಟ್ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ನ್ಯೂ ಟೌನ್. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ 12 ಸೀಟು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 5 ಸೀಟ್ ಇತ್ತು. ನೆಕ್ಸ್ಟ್ ಬಂದರೆ ದಯಾನಂದ ಸಾಗರ್ ಯೂನಿವರ್ಸಿಟಿ ಹೊಸೂರು ರೋಡ್ ಅಂತ ಇರುತ್ತೆ, ಬಟ್ ಇದು ಈಗ ಹಾರೋಹಳ್ಳಿಯಲ್ಲಿದೆ, ಹೊಸೂರು ರೋಡಲ್ಲಿಲ್ಲ. ಇಟ್ಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ಇಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ BE ಅಂತ ಕೊಡೋದಿಲ್ಲ, BTech ಅಂತ ಕೊಡ್ತಾರೆ. ಸೊ ಇಲ್ಲಿ ಕಾಲೇಜ್ ಕೋಡ್ಗಳೆಲ್ಲ ಬೇರೆ ಇರುತ್ತೆ, ಬೇಡ ಅದು. ನೆಕ್ಸ್ಟ್ ಮಂಗಳೂರು AJಯಲ್ಲಿ ಎಲೆಕ್ಟ್ರಾನಿಕ್ಸ್ 3 ಸೀಟ್ ಇದೆ, ಕಂಪ್ಯೂಟರ್ ಸೈನ್ಸ್ 3 ಇದೆ, ಮೆಕ್ಯಾನಿಕಲ್ ನೋಡಿ 23 ಇದೆ, ಸಿವಿಲ್ 15 ಇದೆ. ಈ ತರ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ ಅಲ್ಲಿ, ಇಷ್ಟ ಇಲ್ದಿರೋ ಕಾಲೇಜಸ್ ಅಲ್ಲೂ ಒಂದಷ್ಟು ಸೀಟ್ಸ್ ಇರುತ್ತೆ. ನೆಕ್ಸ್ಟ್ ಕಾಲೇಜ್ ಕೋಡ್ 1 ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಟ್ಸ್ ಎ ಪಬ್ಲಿಕ್ ಯೂನಿವರ್ಸಿಟಿ. ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ 7 ಸೀಟ್ ಇತ್ತು, ಕಂಪ್ಯೂಟರ್ ಸೈನ್ಸ್ 7 ಇತ್ತು, ಸಿವಿಲ್ 10 ಇತ್ತು, ಮೆಕ್ಯಾನಿಕಲ್ 7 ಇತ್ತು. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಎದುರುಗಡೆ ಗವರ್ಮೆಂಟ್ SKSJT ಕಾಲೇಜ್ ಇದೆ. ಇಲ್ಲಿ EC 8 ಸೀಟ್ ಇತ್ತು, ಕಂಪ್ಯೂಟರ್ ಸೈನ್ಸ್ 13 ಇತ್ತು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E003 ಎಲೆಕ್ಟ್ರಾನಿಕ್ 5 ಸೀಟ್ ಇತ್ತು, ಮೆಕ್ಯಾನಿಕಲ್ 5 ಸೀಟ್ ಇತ್ತು, ಸಿವಿಲ್ 4 ಇತ್ತು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇಮ್, ಕಾಲೇಜ್ ಕೋಡ್ ಮಾತ್ರ ಚೇಂಜ್ ಇದೆ, E048. ಯಾಕೆ ಎಲ್ಲ ಈ ಏಡೆಡ್ ಕಾಲೇಜ್ ಎರಡೆರಡು ಕಾಲೇಜ್ ಕೋಡ್ ಇರುತ್ತೆ ಅಂದ್ರೆ, E003 ಅನ್ನೋದು ಏಡೆಡ್ ಕೋರ್ಸ್, ಅಲ್ಲಿ ಏಡೆಡ್ ಕೋರ್ಸ್ ಅಂದ್ರೆ ಫೀಸ್ ಕಡಿಮೆ ಇರುತ್ತೆ. E040 ಅನ್ನೋದು ಅನ್ಏಡೆಡ್ ಕೋರ್ಸಸ್, ನಾರ್ಮಲ್ ಆಗಿ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೋ ಅಷ್ಟೇ ಫೀಸ್ ಇರುತ್ತೆ ಅಲ್ಲಿ. ಇಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಟೋಟಲ್ ಸೀಟ್ಸ್ ಅವೈಲಬಲ್ ಲಾಸ್ಟ್ ಇಯರ್ ವಾಸ್ 6 ಸೀಟ್ಸ್, ಕಂಪ್ಯೂಟರ್ ಸೈನ್ಸು 7 ಇತ್ತು, ಮೆಕ್ಯಾನಿಕಲ್ 2, ಸಿವಿಲ್ 5. ಈ ತರ ಬೇರೆ ಬೇರೆ ಬೇರೆದು ನೀವು ಅನಲೈಸ್ ಮಾಡಬಹುದು. ದಿಸ್ PDF ಈಸ್ ಅವೈಲಬಲ್ ಇನ್ KEA ವೆಬ್ಸೈಟ್. ಲಾಸ್ಟ್ ಇಯರ್ ಅಡ್ಮಿಷನ್ಸ್ ಅಲ್ಲಿ ಸಿಗುತ್ತೆ ನಿಮಗೆ, ಇದನ್ನ ನೀವು ಡೀಟೈಲ್ ಆಗಿ ನೋಡ್ಕೋಬಹುದು. ಆದ್ರೂ ತುಂಬಾ ಹೋಪ್ಸ್ ಅಂತೂ ಇಟ್ಕೊಳಕ್ ಹೋಗ್ಬಿಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ. ಬಟ್ ಲೋ ಕಟ್ ಆಫ್ ಕಾಲೇಜಸ್ ಅಲ್ಲಿ ಒಂದಷ್ಟು ಚೇಂಜಸ್ ಅಂತೂ ಆಗುತ್ತೆ. ನಿಮಗೆ ತುಂಬಾ ಇಷ್ಟಾನೇ ಇಲ್ಲ ಅನ್ಕೊಳ್ಳಿ ಈಗ ಸಿಕ್ಕಿರೋ ಸೀಟು, ಹಾಗಾದಾಗ ಮಾತ್ರ ನೀವು ಚಾಯ್ಸ್ 2 ಕೊಡಿ, ಇಲ್ಲ ಚಾಯ್ಸ್ 3 ಕೊಡಿ. ಚಾಯ್ಸ್ 3 ಅಂತೂ ನಾನಂತೂ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ, ಯಾಕೆಂದ್ರೆ ರಿಸ್ಕ್ ಇದು ಪ್ರೊಫೆಷನಲ್ ಕೌನ್ಸಿಲಿಂಗ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದು ಸೀಟ್ ಸಿಗುತ್ತೋ ವಿತೌಟ್ ಎನಿ ರೀಸನ್, ವಿತೌಟ್ ಎನಿ ಎಕ್ಸ್ಕ್ಯೂಸ್, ಯು ನೀಡ್ ಟು ಟೇಕ್ ಅಡ್ಮಿಷನ್. ಹಾಗಾಗಿ ನೀವು ಇನ್ನೂ ಆಟ ಆಡ್ತಾ ಇರೋದಕ್ಕಾಗೋದಿಲ್ಲ, ನನಗೆ ಈ ಸೀಟ್ ಬೇಡ, ಆ ಸೀಟ್ ಬೇಡ, ಇದು ಇಷ್ಟ ಇಲ್ದಿರೋದು ನೀವು ಆಪ್ಷನ್ ಎಂಟ್ರಿಯಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇಟ್ಕೊಳ್ಳೇಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ಫ್ರೆಶ್ ಆಪ್ಷನ್ ಎಂಟ್ರಿ ಬಿಟ್ರು ಹುಷಾರಾಗಿರಿ, ಇಲ್ಲ ಎಡಿಟಿಂಗ್ ಬಿಟ್ರು ಹುಷಾರಾಗಿರಿ. ಮತ್ತೆ ಕಂಪ್ಲೇಂಟ್ ಮಾಡಬೇಡಿ ನನಗೆ ಇಷ್ಟ ಇರಲಿಲ್ಲ, ಈ ಕಾಲೇಜ್ ಸಿಕ್ಬಿಟ್ಟಿದೆ ಅಂತ. ಸೊ ನಿಮ್ಗೆ ಇಷ್ಟ ಇರೋ ಕಾಲೇಜಸ್ಸು, ನಿಮ್ಗೆ ಸಿಗುವಂತ ಕಾಲೇಜಸ್ನ ಹಾಕೊಳ್ಳಿ. ಇನ್ನೂ ಒಂದು ಡೌಟು ಎಲ್ರಿಗೂ ಏನಂದ್ರೆ, ಫಾರ್ ಎಕ್ಸಾಂಪಲ್ 1.5 ಲಕ್ಷ ಇದೆ ಅನ್ಕೊಳ್ಳಿ ನಿಮ್ಮ ರ್ಯಾಂಕು 1.5 ಲಕ್ಷ ಸಪೋಸ್ ಇದೆ ಅನ್ಕೊಳ್ಳಿ, 1.5 ಲಕ್ಷ. ಈಗ ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಯಾವುದೋ ನಿಮ್ಗೆ ಇಷ್ಟ ಇರೋ ಕಾಲೇಜಲ್ಲಿ 1,75,000 ಇದೆ ಅನ್ಕೊಳ್ಳಿ. ನೀವೇನ್ ಅನ್ಕೊಂತೀರಾ, ನಿಮ್ಮ ರ್ಯಾಂಕ್ 1.5 ಲಕ್ಷ, ಈ ಕಾಲೇಜ್ 1.25 ಲಕ್ಷ, ನಿಮ್ಗೆ ಸೀಟ್ ಸಿಗಬಹುದು ಅಂತ ಅನ್ಕೋತೀರಾ. ದಿಸ್ ಕಟ್ ಆಫ್ ಈಸ್ ಸೆಕೆಂಡ್ ರೌಂಡ್. 1.25 ಲಕ್ಷ ಅನ್ನೋದು ಸೆಕೆಂಡ್ ರೌಂಡ್. ಲಾಸ್ಟ್ ಕ್ಯಾಂಡಿಡೇಟ್ ಹೂ ವಾಸ್ ಅಲಾಟೆಡ್, ಒಬ್ಬ ಸ್ಟೂಡೆಂಟ್ಗೆ 1.25 ಲಕ್ಷ ಬಂದಿರೋನ್ಗೆ ಸೀಟು ಅಲ್ಲಿ ಅಲಾಟ್ ಆಗಿತ್ತು. ನಿಮ್ದು 1.5 ಲಕ್ಷ, ಈಗ ನೋಡ್ತೀರಾ ಕಟ್ ಆಫ್ ನಂದು 1.5 ಇದೆ, ಇದೇ ಬೆಟರ್ ಕಾಲೇಜು, ನನಗೆ ಸೀಟ್ ಸಿಗುತ್ತಲ್ಲ ಅಂತ ಅನ್ಕೋತೀರಾ. ಸಪೋಸ್ ಈ ಕಾಲೇಜಲ್ಲಿ, ಈ ಕಾಲೇಜಲ್ಲಿ ಎಲ್ಲರೂ ಅಡ್ಮಿಷನ್ ತಗೊಂಡ್ಬಿಟ್ರು ಅನ್ಕೊಳ್ಳಿ. ಸಪೋಸ್ ಎಲ್ಲ ಅಡ್ಮಿಷನ್ ತಗೊಂಡ್ರು ಅನ್ಕೊಳ್ಳಿ.
ನೋ ಸೀಟ್ಸ್ ಆರ್ ವೇಕೆಂಟ್ ಈವನ್ ಇಫ್ ಯುವರ್ ರ್ಯಾಂಕ್ ಇಸ್ 1,50,000. ನೀವು ಪ್ರಯಾರಿಟಿಯಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಟಾಪ್ ಪ್ರಯಾರಿಟಿ ಕೊಟ್ಕೊಳ್ಳಿ, ಯಾವ್ದಾದ್ರು ಪ್ರಯಾರಿಟಿ ಕೊಟ್ಕೊಳ್ಳಿ, ಅಲಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏಕೆಂದ್ರೆ ಈ ಎಕ್ಸ್ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇಲ್ಲ, ಎಲ್ಲ ಅಡ್ಮಿಷನ್ಸ್ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲ, ಒಂದಷ್ಟು ಜನ ಚಾಯ್ಸ್ 2 ಕೊಟ್ಟು ಅಪ್ಗ್ರೇಡೇಷನ್ ಕಾಯ್ತಾ ಇದ್ದಾರೆ ಎಕ್ಸ್ ಕಾಲೇಜಲ್ಲಿ ಅನ್ಕೊಳ್ಳಿ. ಸೊ ಚಾಯ್ಸ್ 2 ಕೊಟ್ಟವ್ರು ಯಾರು ಅಪ್ಗ್ರೇಡ್ ಆಗ್ಲಿಲ್ಲ ಅನ್ಕೊಳ್ಳಿ, ನಿಮ್ಗೆ ಹೇಗೆ ಸೀಟ್ ಸಿಗುತ್ತೆ? ಈ ಒಂದು ಇಫ್ ಯುವರ್ ರ್ಯಾಂಕ್ ಇಸ್ 1,50,000 ಅಂಡ್ ದಟ್ ಕಾಲೇಜ್ ಕಟ್ ಆಫ್ ಇಸ್ 1,75,000. ಇಲ್ಲಿ ಯಾರಾದ್ರೂ ಅಪ್ಗ್ರೇಡ್ ಆದ್ರೆ ನಿಮ್ಗೆ ಸಿಗುವ ಸಾಧ್ಯತೆ ಇದೆ. ಸೊ ಈ ಕಟ್ ಆಫ್ ನೋಡ್ಬಿಟ್ಟು 1.5 ಲಕ್ಷ ಕಟ್ ಆಫ್ 1.25 ಲಕ್ಷ ಇದೆ, ನಂದು 1.5 ಲಕ್ಷ 1.25 ಲಕ್ಷ ಖಂಡಿತ ಸಿಗುತ್ತೆ ಅನ್ಕೋಬಿಡಿ ಥರ್ಡ್ ರೌಂಡ್ ಅಲ್ಲಿ. ಯಾಕೆಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದಷ್ಟು ಜನ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗಿವ್ ಚಾಯ್ಸ್ 1 ಅಂಡ್ ವಿಲ್ ಟೇಕ್ ಅಡ್ಮಿಷನ್. ತುಂಬಾ ಜನ ದೇ ಆರ್ ಈಗರ್ಲಿ ವೇಟಿಂಗ್. ನಾನು ತುಂಬಾ ದಿನದಿಂದ ಮನೇಲಿ ಇದ್ಬಿಟ್ಟಿದ್ದೀನಿ, ಬೋರ್ ಆಗ್ತಾ ಇದೆ, ನಾನು ಕಾಲೇಜ್ಗೆ ಹೋಗ್ಲೇಬೇಕು ಅಂತ ಚಾಯ್ಸ್ 1 ಕೊಟ್ಟು, ಆಮೇಲೆ ಅವ್ರಿಗೆ ಇಷ್ಟ ಇರುತ್ತೆ, ಇಲ್ಲ ಅವ್ರ ಮನೆ ಹತ್ರ ಇರುತ್ತೆ, ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್ ದೇ ವಿಲ್ ಟೇಕ್ ಅಡ್ಮಿಷನ್. ಸೊ ಅಡ್ಮಿಷನ್ ಅವ್ರು ತಗೊಂಡ್ರು ಅಂದ್ರೆ ಆ ಸೀಟ್ಸ್ ಫಿಲ್ ಆಗೋಯ್ತು, ವೇಕೆಂಟ್ ಸೀಟ್ಸೇ ಇಲ್ಲ. ನೀವು ಚಾಯ್ಸ್ 2 ಕೊಡ್ಲಿ, ಚಾಯ್ಸ್ 3 ಕೊಡ್ಲಿ, ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಚಾಯ್ಸ್ 2 ಕೊಟ್ಟು ಒಂದಷ್ಟು ಜನ ಹೋಲ್ಡ್ ಮಾಡ್ಕೊಂಡು ಕಾಯ್ತಿರ್ತಾರೆ ಸೆಕೆಂಡ್ ಎಕ್ಸ್ಟೆಂಡೆಡ್. ಅವ್ರು ಏನಾದ್ರೂ ಅಪ್ಗ್ರೇಡ್ ಆದ್ರೆ ನಿಮ್ಗೆ ಏನಾದ್ರೂ ಚಾನ್ಸ್ ಇರುತ್ತೆ. ಈ ಚಾಯ್ಸ್ 2 ಕೊಟ್ಟವ್ರು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಅಪ್ಗ್ರೇಡ್ ಆಗ್ಲಿಲ್ಲ ಅನ್ಕೊಳ್ಳಿ, ನಿಮ್ಗೆ ಚಾನ್ಸೇ ಇರೋದಿಲ್ಲ ಅಪ್ಗ್ರೇಡ್ ಆಗೋದಕ್ಕೆ. ಹಾಗಾಗಿ ನಾನು ಚಾಯ್ಸ್ 3 ಕೊಡಬೇಡಿ ಅಂತ ಎಲ್ರಿಗೂ ಹೇಳ್ತಿರ್ತೀನಿ. ಬಟ್ ಫೈನಲ್ ಡಿಸಿಷನ್ ಈಸ್ ಯುವರ್ಸ್. ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಚಾಯ್ಸ್ 3 ಕೊಡೋದು ಒಳ್ಳೇದಾ ಬೇಡವಾ ಅಂತ ಯೋಚನೆ ಮಾಡಿ. ಸೊ ದಿಸ್ ಇಸ್ ಅಬೌಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಪ್ಷನ್ ಎಂಟ್ರಿ. ಚಾಯ್ಸ್ 1 ಚಾಯ್ಸ್ ಎಂಟ್ರಿ, ಚಾಯ್ಸ್ 1, 2, 3, 4 ಕೊಟ್ಟು ಏನಾಗೋದು ಅಂತ. ಇನ್ನು ಇಷ್ಟೊತ್ತು ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದೆ, ಈಗ ಇನ್ನೊಂದಷ್ಟು ಪಾಸಿಟಿವ್ ಆಗಿ ಹೇಳೋಣ, ನೋಡೋಣ. ಏನಾದ್ರೂ ಕಾಮೆಡ್ ಕೆ ಅಲ್ಲಿ ಅಡ್ಮಿಷನ್ಸ್ ತಗೊಂಡಿದಾರಲ್ಲ ಅವರೆಲ್ಲ ದೇ ವಿಲ್ ಕ್ವಿಟ್ ಇಂಜಿನಿಯರಿಂಗ್. ಯಾಕೆಂದ್ರೆ ಈಗ ಫೀಸ್ ಕಟ್ಟಬೇಕು. ಸೆಕೆಂಡ್ ರೌಂಡ್ ಇಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೇಕು ಅಂದ್ರೆ ಚಾಯ್ಸ್ 2 ಏನಾದ್ರೂ ನೀವು ಕೊಡ್ತೀರಾ ಅಂದ್ರೆ ಫೀಸ್ ಕಟ್ಟಲೇಬೇಕು. ಚಾಯ್ಸ್ 3 ಕೊಟ್ರೆ ಫೀಸ್ ಕಟ್ಟೋ ಹಾಗಿಲ್ಲ, ಬಟ್ ಚಾಯ್ಸ್ 2 ಕೊಟ್ರೆ ಫೀಸ್ ಕಟ್ಟಲೇಬೇಕು. ಈಗ ಕಾಮೆಡ್ ಕೆ ಅಲ್ಲಿ ಅಡ್ಮಿಷನ್ ಆಗಿರ್ತಾರೆ, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿರ್ತಾರೆ, ಇಲ್ಲ ಲಾಂಗ್ ಟರ್ಮ್ ಹೋಗಿರ್ತಾರೆ. ಇವ್ರು ಯಾರೂ ಈಗ ಕೌನ್ಸಿಲಿಂಗ್ಗೆ ಬರೋದಿಲ್ಲ. ಯಾಕೆ? ಆಪ್ಷನ್ ಎಂಟ್ರಿನೂ ಡಿಲೀಟ್ ಮಾಡ್ಕೋತಾರೆ. ಯಾಕೆ ಅಂದ್ರೆ ದೇ ಡೋಂಟ್ ವಾಂಟ್ ಎನಿ ಸೀಟ್. ನಾವು ಇಷ್ಟು ದಿನ ನೋಡ್ತಿದ್ರು ಯಾವ ಕಾಲೇಜ್ ಸಿಗ್ಬೋದು, ತುಂಬಾ ಒಳ್ಳೆ ಕಾಲೇಜು, ಹೈ ಪ್ರಯಾರಿಟಿ ಕಾಲೇಜು, ಹೈ ಕಟ್ ಆಫ್ ಕಾಲೇಜ್ ಸಿಕ್ಕರೆ ಸೇರ್ಕೊಂಡ್ಬಿಡೋಣ ಅಂತ. ಬಟ್ ಈಗ ಸಿಗ್ಲಿಲ್ಲ ಅನ್ಕೊಳ್ಳಿ, ಆಲ್ ದೀಸ್ ಫೆಲೋಸ್ ವಿಲ್ ಕ್ವಿಟ್ ಕೌನ್ಸಿಲಿಂಗ್. ಚಾಯ್ಸ್ 2 ಕೊಟ್ಟಿರೋರು. ನೆಕ್ಸ್ಟ್ ಒಂದಷ್ಟು ಜನ ಚಾಯ್ಸ್ 3 ಕೊಟ್ಟಿರ್ತಾರೆ. ಚಾಯ್ಸ್ 3 ಕೊಟ್ಬಿಡ್ತಾರೆ ಈಗ. ಯಾಕೆ ಅಂದ್ರೆ ಅವ್ರಿಗೆ ಆ ಸೀಟ್ ಬೇಡ ಅಂತ. ಈ ಸೀಟ್ಸ್ ಮಾತ್ರ ಫ್ರೀಲಿ ಅವೈಲಬಲ್ ಫಾರ್ ದ ಅಲಾಟ್ಮೆಂಟ್. ಆಮೇಲೆ ಮಧ್ಯದಲ್ಲಿ ಒಂದಷ್ಟು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು ಸಹ ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆ. ಆ ಸೀಟ್ಸು ನಿಮಗೆ ಸಿಗಬಹುದು. ಆಮೇಲೆ ತುಂಬಾ ಕಾಲೇಜಲ್ಲಿ ಕಾಮೆಡ್ ಕೆ ಸೀಟ್ಸು ಫಿಲ್ ಆಗಿಲ್ಲ. ಆ ಸೀಟ್ಸ್ನ ಒಂದಷ್ಟು ಕಾಲೇಜುಗಳು ಕೆಇಎಗೆ ಸರೆಂಡರ್ ಮಾಡೋ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ಇದೆ. ದಿಸ್ ಅಪ್ಲೈಸ್ ಫಾರ್ ಮ್ಯಾಕ್ಸಿಮಮ್ ಫಾರ್ ಲೋ ಕಟ್ ಆಫ್ ಕಾಲೇಜಸ್ ಅಂಡ್ ಫ್ಯೂ ಆವರೇಜ್ ಕಾಲೇಜಸ್. ಟಾಪ್ ಕಾಲೇಜಸ್ ಎಲ್ಲ ಫಿಲ್ ಆಗಿರುತ್ತೆ. ಕಾಮೆಡ್ ಕೆಲ್ಲೂ ಫಿಲ್ ಆಗಿರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾನು ಫಿಲ್ ಆಗಿರುತ್ತೆ. ಹಾಗಾಗಿ ನೀವು ಒಂದಷ್ಟು ಹೋಪ್ಸ್ ಇಟ್ಕೋಬಹುದು ಇಫ್ ಯು ಹ್ಯಾವ್ ಬೀನ್ ಅಲಾಟೆಡ್ ಎ ಬಿಲೋ ಆವರೇಜ್ ಕಾಲೇಜ್. ಇಲ್ಲ ಒಳ್ಳೆ ಕಾಲೇಜ್ ಅಂದ್ರೆ ದಯವಿಟ್ಟು ಹೋಗಿ ಅಡ್ಮಿಷನ್ ತಗೊಳ್ಳಿ. ಆಮೇಲೆ ನಿಮಗೆ ಏನಾದರೂ ಬೇರೆ ಕಡೆ ಅಡ್ಮಿಟ್ ಆಗ್ಬಿಟ್ಟಿದ್ದೀರಾ, ಲಾಂಗ್ ಟರ್ಮ್ ಹೋಗ್ತಾ ಇದ್ದೀರಾ, ಮೆಡಿಕಲ್ ಅಲ್ಲಿ ಏನೋ ಸೇರ್ಕೋತಾ ಇದ್ದೀರಾ, ಆಯುರ್ವೇದ ಸೇರ್ಕೋತಾ ಇದ್ದೀರಾ, ಏನು ಅಂದ್ರೆ ದಯವಿಟ್ಟು ಚಾಯ್ಸ್ 4 ಕೊಟ್ಟು ಲೀಗಲ್ ಆಗಿ ಎಕ್ಸಿಟ್ ಆಗಿ. ನೀವು ಕೆಇಎನ ಕ್ವಿಟ್ ಮಾಡಬೇಕು, ಕೌನ್ಸಿಲಿಂಗ್ ಕ್ವಿಟ್ ಮಾಡಬೇಕು ಅಂದ್ರೆ ಲೀಗಲ್ ಆಗಿ ಹೊರಗಡೆ ಹೋಗಿ. ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಯಾವುದೋ ಒಂದು ಚಾಯ್ಸ್ ನೀವು ಕೊಡ್ಲೇಬೇಕು. ಇಲ್ಲ ನಾನು ಹೋಗೋದಿಲ್ಲ ಅಂದ್ಬಿಟ್ಟು ಯಾವ್ದು ಚಾಯ್ಸ್ ಎಂಟ್ರಿ ಮಾಡದೆ ಇರಬೇಡಿ. ಚಾಯ್ಸ್ 4 ಕೊಡಿ, ಹೊರಗಡೆ ಹೋಗ್ಬೋದು. ನಿಮ್ಗೆ ಸಿಕ್ಕಿರೋ ಸೀಟು ಫಸ್ಟ್ ರೌಂಡ್ ಅಲ್ಲಿ ಇರ್ಬೋದು, ಸೆಕೆಂಡ್ ರೌಂಡ್ ಅಲ್ಲಿ ಇರ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ಗಿಂತ ಮೊದಲೇ ಹೋಗಿ ಸರೆಂಡರ್ ಮಾಡಿ. ಜಸ್ಟ್ 5,000 rupees ಪೆನಾಲ್ಟಿ ಆಗುತ್ತೆ ಅಷ್ಟೇ. ಲಾಸ್ಟ್ ಡೇಟ್ ಆದ್ಮೇಲೆ ಏನಾದರೂ ಹೋದ್ರೆ ಕಂಪ್ಲೀಟ್ ಫೀಸು ಹೋಗುತ್ತೆ. ನೆಕ್ಸ್ಟ್ 5,000 to 10,000 rupees ಪೆನಾಲ್ಟಿ ಸಹ ಆಗ್ತಾರೆ. ಸೊ ಬಿ ಸೀರಿಯಸ್. ತುಂಬಾ ಸೀರಿಯಸ್ ಏನು ಬೇಡ, ಸ್ವಲ್ಪ ಸೀರಿಯಸ್ನೆಸ್ ಇಂದ ಆಪ್ಷನ್ ಎಂಟ್ರಿನೂ ಮಾಡಿ. ಆಪ್ಷನ್ ಎಂಟ್ರಿ ಬಿಡೋ ಸಾಧ್ಯತೆಗಳು ಸಹ ಇರಬಹುದು. ನಾನು ಇದೆ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಕೊಟ್ಟಿದ್ರು, ಈ ವರ್ಷ ಕೊಡ್ಬೋದು, ಕೊಡದೇನೆ ಇರ್ಬೋದು. ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಅವ್ರು ಯಾವಾಗಲೂ ಕೊಡೋದಿಲ್ಲ, ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತಾನೆ ಹೇಳ್ತಾರೆ. ಸೊ ಇಷ್ಟೊತ್ತು ನಾನು ಹೇಳಿದ್ದು ಇಟ್ ಅಪ್ಲೈಸ್ ಫಾರ್ ಓನ್ಲಿ UGCET ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನೀಟ್ ಸ್ಟೂಡೆಂಟ್ಸ್ಗೆ ಅಲ್ಲ. All the best for your second round real allotment as well as second extended round allotment. Thank you.